ನಮ್ಮೂರು ನಮ್ಮ ಕೆರೆ ಯೋಜನೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂಬ ಗ್ರಾಮಸ್ಥರ ಗಂಭೀರ ಆರೋಪಗಳು ಹೊರಬಿದ್ದಿವೆ. ಶ್ರೀನಿವಾಸಪುರ ತಾಲೂಕಿನ ದೇವಲಪಲ್ಲಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಡೆದ ನಮ್ಮೂರು ನಮ್ಮ ಕೆರೆ ಕಾಮಗಾರಿಯ ಕುರಿತು ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅವ್ಯವಹಾರ ನಡೆದಿದೆ ಎಂಬ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕೆರೆ ಅಭಿವೃದ್ಧಿಯ ಹೆಸರಿನಲ್ಲಿ ಸುಮಾರು 13 ಲಕ್ಷ ರೂಪಾಯಿ ವೆಚ್ಚವಾಗಿದೆ ಎಂದು ಸ್ಥಳದಲ್ಲಿ ನಾಮಫಲಕ ಅಳವಡಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಹಳೆಯ ಕಲ್ಯಾಣಿಯನ್ನೇ ಸ್ವಲ್ಪ ಮಟ್ಟಿಗೆ ಸರಿಪಡಿಸಿ ಹೊಸ ಕಾಮಗಾರಿಯಂತೆ ಬಿಂಬಿಸಿ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ಗ್ರಾಮದ ನಿವಾಸಿ ರಮೇಶ್ ಸೇರಿದಂತೆ ಹಲವಾರು ಸ್ಥಳೀಯರು ಮಾಧ್ಯಮಗಳ ಮುಂದೆ ಮಾತನಾಡಿ, ಇದು ಕೇವಲ ನಾಮಕಾವಸ್ಥೆ ಕೆಲಸವಾಗಿದ್ದು ಜನರಿಗೆ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಸ್ಥಳೀಯರು ಭಕ್ತಿಯಿಂದ ಈ ನೀರಿನ ಮೂಲವನ್ನು ಕಲ್ಯಾಣಿ ಎಂದು ಕರೆಯುತ್ತಾರೆ. ಆದರೆ ಧರ್ಮಸ್ಥಳ ಸಂಘದವರು ಅಳವಡಿಸಿರುವ ಫಲಕದಲ್ಲಿ ಇದನ್ನು ಕೆರೆ ಎಂದು ಉಲ್ಲೇಖಿಸಿರುವ ಸ್ಥಳೀಯರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಗ್ರಾಮಸ್ಥರ ಗಂಭೀರ ಆರೋಪ ಕೇಳಿಬಂದಿದೆ. ತಾಲೂಕಿನ ಇತರ ಗ್ರಾಮದಲ್ಲಿ ಕೆರೆಗಳು ಸುಂದರವಾಗಿ ಅಭಿವೃದ್ಧಿಗೊಂಡಿರುವಾಗ ದೇವಲಪಲ್ಲಿ ಗ್ರಾಮದಲ್ಲಿ ಮಾತ್ರ ಕೇವಲ ಫಲಕ ಹಾಕಿ ಕೆಲಸ ಮುಗಿಸಿದಂತೆ ತೋರಿಸಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಲ್ಯಾಣಿಯ ಸುತ್ತಮುತ್ತ ಜಾನುವಾರುಗಳ ಮಲಮೂತ್ರ ವಿಸರ್ಜನೆಯಿಂದ ಪರಿಸರ ಗಲೀಜಾಗಿದ್ದು ಇದು ಅಭಿವೃದ್ಧಿಯೇ ಅಲ್ಲ ಎಂದು ಗ್ರಾಮಸ್ಥರ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಗ್ರಾಮಸ್ಥರ ಮಾತುಗಳಲ್ಲಿ ನೋವು ಮತ್ತು ಆಕ್ರೋಶ ಸ್ಪಷ್ಟ. ಪವಿತ್ರವಾದ ಧರ್ಮಸ್ಥಳದ ಹೆಸರಿನಲ್ಲಿ ಇಂತಹ ಕಳಪೆ ಕಾಮಗಾರಿಗಳು ನಡೆಯಬಾರದು. ಹಳೆಯದನ್ನೇ ಸರಿಪಡಿಸಿ 13 ಲಕ್ಷ ರೂಪಾಯಿ ಖರ್ಚಾಗಿದೆ ಎಂದು ಹೇಳುವುದು ನಮ್ಮ ಮೇಲಿನ ಅನ್ಯಾಯ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪ. ನಮಗೆ ಬೋರ್ಡ್ ಬೇಡ, ದನ ಕರುಗಳಿಗೆ ಕುಡಿಯಲು ನೀರು ಸಿಗುವಂತೆ ವ್ಯವಸ್ಥಿತವಾಗಿ ಕಲ್ಯಾಣಿಯನ್ನ ಅಭಿವೃದ್ಧಿಪಡಿಸಿಕೊಡಲಿ ಎಂದು ಗ್ರಾಮಸ್ಥರು ಒಕ್ಕರಳಿನಿಂದ ಒತ್ತಾಯಿಸಿದ್ದಾರೆ. ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವ ಇಂತಹ ಕಳಪೆ ಕೆಲಸಗಳು ನಿಲ್ಲಬೇಕು ಎಂದು ಗ್ರಾಮಸ್ಥರು ಗಂಭೀರ ಆರೋಪದೊಂದಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೇವಲ ಫಲಕವಲ್ಲ, ಗುಣಮಟ್ಟದ ಕಾಮಗಾರಿ ನಡೆಯಬೇಕು, ಪವಿತ್ರ ಕಲ್ಯಾಣಿಯನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸಬೇಕು ಎಂಬುದು ದೇವಲಪಲ್ಲಿ ಗ್ರಾಮಸ್ಥರ ಒಕ್ಕರಳಿನ ಗಂಭೀರ ಆಗ್ರಹ ಮತ್ತು ಆರೋಪ. ದೇವಲಪಲ್ಲಿ ಶ್ರೀನಿವಾಸ ತಾಲೂಕು ದೇವಲಪಲ್ಲಿ ಪೋಸ್ಟ್ ಅಂಡ್ ವಿಲೇಜು ರೋಣೂಲ್ ಒಬ್ರಿ. ನಮ್ಮ ಗ್ರಾಮದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಕೆರೆ ಅಂದರೆ ಕಲ್ಯಾಣಿ ಅಂತ ಕೆಲಸ ಮಾಡಿ ಇದರಲ್ಲಿ ಭಾರಿ ವ್ಯವಹಾರ ನಡೀತಿದೆ. ಇದರಲ್ಲಿ ಏನು ಮಾಡಬೇಕಂದ್ರೆ ಮಾಮೂಲಿ ನಮ್ಮ ತಾಲೂಕು ಅಥವಾ ನಮ್ಮ ರಾಜ್ಯಾದ್ಯಂತ ಯಾವ ಥರ ಮಾಡಿದ್ದಾರೋ ಅದೇ ಥರ ಮಾಡಬೇಕಾಗಿತ್ತು. ಆದರೆ ಇದರಲ್ಲಿ ಏನೋ ಗೋಲ್ಮಾಲ್ ನಡೆದು ನಾಮಕಾವಾಸ್ತಕ್ಕಷ್ಟೇ ಮಾಡಿದ್ದಾರೆ ಅಷ್ಟೇ ವಿನಃ ಹಳೇದಿದ್ದನ್ನು ಸ್ವಲ್ಪ ಡೋಸ್ ಮಾಡಿಬಿಟ್ಟು ಏನೋ ಕಲ್ಲುಗಳು ಅದು ಇದೆಲ್ಲ ಇದು ಮಾಡಿಬಿಟ್ಟು ಅವ್ರು ಮಾಡಿದ್ದಾರೆ. ಅದು ಬೇಕಾಗಿಲ್ಲ. ನಮ್ಮ ತಾಲೂಕಿನಲ್ಲಿ ಯಾವ ಗ್ರಾಮಗಳಲ್ಲಿ ಯಾವ ಥರ ಮಾಡಿದಾರೋ ಆ ಥರ ಮಾಡಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡುವವರೆಗೂ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ. ಅವ್ಯವಹಾರ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಅವ್ಯವಹಾರ ಅಂದರೆ ಈ ಥರ ಮಾಡಬೇಕಾಗಿತ್ತಾ? ಇವು ಬೇಕಾಗಿತ್ತಾ? ಇವು ನಮಗೆ ಮಾಮೂಲಿ ಇದ್ದಂಗೆ ಬಿಟ್ಬಿಡ್ಬೇಕಾಗಿತ್ತು. ನಾವೇನು ಕೇಳಿಲ್ಲ ಅವ್ರು ಮಾಡಿ ಅಂತ. ಧರ್ಮಸ್ಥಳ ನಾನು ಕೇಳಲಿಲ್ಲ. ದೇವಸ್ಥಾನದ ಮೇಲೆ ಆಪಾರ ಹೊಂದಿಸೋಕೆ ಮಾತ್ರ ಈ ಥರ ಮಾಡಿದ್ದಾರೆ. ನೀವು ಮಾಡಿ, ನೀವು ಕಾನೂನು ಪ್ರಕಾರ ನಿಮ್ಗೆ ಧರ್ಮಾಧಿಕಾರಿಗಳಿಂದ ಏನೋ ಸೂಚನೆ ಇದೆ ಆ ಥರ ಮಾಡಬೇಕಾಗಿತ್ತು. ಈ ಥರ ಮಾಡೋಕ್ಕೆ ಅವರೇ ಬೇಕಾಗಿತ್ತು. ದೇವ್ರ ಹೆಸರಲ್ಲಿ ಎಷ್ಟು ಲಕ್ಷ ವೆಚ್ಚದಲ್ಲಿ ಮಾಡಿದ್ದಾರೆ ಸರ್? 13 ಚಿಲ್ಲರೆ ಅಂತ ಇದೆ ಅಷ್ಟೇ. ಅದೆಷ್ಟು ಮಾಡಿದಾರೆ ನಮಗೆ ಗೊತ್ತಿಲ್ಲ. ಅವ್ರು ಬೋರ್ಡ್ ಹಾಕಿರೋದು ಅಷ್ಟೇ. ಅದರಲ್ಲೂ ಕೆರೆ ಅಂತ ಹಾಕಿದ್ದಾರೆ, ಕಲ್ಯಾಣಿ ಅಂತಲ್ಲ, ಕೆರೆ. ಎಲ್ಲೋ ಬೋರ್ಡ್ ತಗೊಂಡ್ಬಂದ್ಬಿಟ್ಟು ದೇವಲಪಲ್ಲಿ ಹಾಕ್ಬೇಕಾಗಿತ್ತು. ನೀವು ಅದನ್ನೇನಾದ್ರೂ ಕೇಳಿದ್ರೆ? ಇಲ್ಲ ಸರ್, ನಮ್ಮ ಇದಕ್ಕೆ ನಮ್ಮ ಗಮನಕ್ಕೆ ಯಾವುದೂ ಥರ ಬಂದಿಲ್ಲ. ಏನೋ ಊರಲ್ಲಿ ಬಂದಿದೆ ಅಂತ ಹೇಳಿದ್ರು, ಯಾವ ಒಂದು 2 ವರ್ಷಕ್ಕೆ ಮುಂಚೆ ಅಷ್ಟೇ. ಅಷ್ಟು ವಿನಃ ಏನೂ ಬಂದಿಲ್ಲ ನಮಗೆ. ನಮ್ಮ ಗಮನಕ್ಕೆ ಏನೂ ಬಂದಿಲ್ಲ. ಮಾಡಿದ್ದಾರೆ, ಅದಕ್ಕೆ ನಾವು ಸಾಗ್ದಾರ್ಥ. ಯಾಕಂದರೆ ಈ ಥರ ಮಾಡಬೇಕು ಅಂತ ನಾವು ಅಂದ್ಕೊಂಡಿಲ್ಲ ಈ ಥರ ಮಾಡ್ತಾರೆ ಅಂತ. ಏನೋ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಕಲ್ಯಾಣಿಗೆ ಸ್ವಲ್ಪ ನೀರು ಬಂದು ದನ ಕರುಗಳಿಗೆ ನೀರು, ಸ್ವಲ್ಪ ಊರಲ್ಲಿ ಏನಾದರೂ ಸ್ವಲ್ಪ ನೀರಿಗೆ ಏನಾದರೂ ಅಭಾವ ಬಂದಾಗ ಎತ್ಕೊಂಡು ಹೋಗೋಕೆ ಮಾಡ್ತಾರೆ ಅಂದ್ಕೊಂಡು ವಿನಃ ಈ ಥರ ಗಲೀಜಾಗಿ ಮಾಡ್ತಾರೆ. ನೋಡಿ, ಕುರುಗಳೆಲ್ಲ ಮೇಯ್ತಾ ಇವೆ, ಈ ಮಲ ವಿಸರ್ಜನೆ ಎಲ್ಲ ಮಾಡ್ತಾರೆ. ಈ ಥರ ಮಾಡೋಕ್ಕೆ ಅವ್ರಿಗೇನೋ ನಾಚಿಕೆ ಆಗಬೇಕು ದೇವ್ರ ಹೆಸರಲ್ಲಿ. ಈ ಥರ ಮಾಡಿಕೊಡ್ದು ಏನಾದರೂ ಇದ್ದರೆ ನಿಮ್ಮ ಯೋಜನೆ ಪ್ರಕಾರ ಏನಿದೆಯೋ ಅದು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ. ಈ ಥರ ಎಲ್ಲೂ ಮಾಡಬೇಡ್ರಿ. ನಮ್ಮ ರಾಜ್ಯದಲ್ಲಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರೋ ಥರ ಮಾಡಿದ್ದಾರೆ. ಇದು ಬೇಕಾಗಿಲ್ಲ ನಮಗೆ. ನೀವು ಹಳೇದೇನಾದರೂ ಇದ್ದರೆ ನೀವು ಮಾಡ್ಕೊಳ್ಳಿ, ನಮ್ಮ ಹೇಗಿದೆಯೋ ಆಗಿರಲಿ. ಈ ಥರ ಮಾಡಿಬಿಟ್ಟು ದೇವಲಪಲ್ಲಿ ಗ್ರಾಮದಲ್ಲಿ ಮಾಡಿದ್ದೀವಿ ಅಂತ ಬಿಲ್ ಮಾಡ್ಕೊಂಡ್ಬಿಟ್ಟು ಲಕ್ಷ ಕೋಟಿಗೆಲ್ಲ ತಿನ್ನಕ್ಕೆ ಹೋಗ್ಬೇಡ್ರಿ. ಇದು
ಸ್ವಲ್ಪ ನಾಚಿಕೆಗೇಡಾಗುತ್ತೆ ನಮಗೆ ನಾಚಿಕೆ. ದೇವಲಪಲ್ಲಿ ಗ್ರಾಮದಲ್ಲಿ ಬೇರೆ ಯಾರಾದರೂ ಬಂದು ಈ ಥರ ರಸ್ತೆಯಲ್ಲಿ ಹೋದಾಗ ದೇವಲಪಲ್ಲಿ ಕಲ್ಯಾಣಿ ಅಂತ ಬೋರ್ಡ್ ಇರೋದು ಬಿಟ್ಬಿಟ್ಟು ಕೆರೆ ಎಲ್ಲಿ ಬೋರ್ಡ್ ಹಾಕ್ಬೇಕಾಗಿರೋದು? ಎಲ್ಲಿ? ಇಲ್ಲಲ್ಲ ಸರ್ ಹಾಕೋದು. ಕೆರೆ. ಇದು ಕೆರೆನಾ? ಬರೆಯೋನ್ಗೆ ಯಾವ ಥರ ಬಂತು ಬರೆಯೋಕ್ಕೆ? ಕಲ್ಯಾಣಿನ ಬಿತ್ಕೊಂಡ್ಬಿಟ್ಟು ಕೆರೆ ಅಂತ ಮಾಡೋವನಿ. ದೇವಲಪಲ್ಲಿ ಕೆರೆನಂತ ಇದು. ಏನೋ ಸ್ವಾಗತಾರ್ಥ ನೀವು ಮಾಡಿದ್ದಕ್ಕೆ ಏನೋ ನೀವು ಹೇಳ್ಬಿಟ್ಟು ಅವ್ರಿಗೆ ಇದು ಕೊಡಿ ಸರ್, ನಮಗೆ ಇದು ಕೊಡಿ, ನಮಗೆ ಏನಾದರೂ ಈ ಕಲ್ಯಾಣಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ.